ಇಡೀ ರಾಜ್ಯ ಹಾಗೂ ದೇಶವೇ ಬೆಚ್ಚಿ ಬೀಳುವಂತಹ ಸ್ಟೋರಿ. ಕಳಪೆ ಆಹಾರ ಆಯ್ತು, ಈಗ ನಕಲಿ ಔಷಧಿಗಳ ಸರದಿ. ಆರೋಗ್ಯ ಸುಧಾರಿಸಲಿ ಅಂತ ತೆಗೆದುಕೊಳ್ಳುವಂತಹ ಔಷಧಿಗೆ ನಕಲಿ ಆಗ್ಬಿಟ್ರೆ ಹೇಗೆ? ಮೆಡಿಕಲ್ ಶಾಪ್ಗಳಲ್ಲಿ ಸಿಗುವಂತಹ ಔಷಧಿಗಳು ಎಷ್ಟು ಸೇಫ್? ಯಾಕಂದ್ರೆ ನಕಲಿ ಔಷಧಿಗಳನ್ನು ತಯಾರಿಸಿ ರೋಗಿಗಳ ಜೀವದೊಂದಿಗೆ ಚೆಲ್ಲಾಟ ಆಡ್ತಾ ಇದ್ದಾರೆ ಖದೀಮರು. ಅಂಥದ್ದೊಂದು ಜಾಲ ಪತ್ತೆಯಾಗಿದೆ. ಮೆಡಿಕಲ್ ಶಾಪ್ಗಳಲ್ಲಿ ಸಿಗುವಂತಹ ಔಷಧಿಗಳು ಸೇಫ್ ಅಂತ ನಾವು ಹೋದ್ರೆ ಅಲ್ಲೂ ಕೂಡ ನಕಲಿ ಔಷಧಿ ಮಾರಾಟವಾಗ್ತಾ ಇದೆಯಾ? ಅಂಥದ್ದೊಂದು ಜಾಲವನ್ನ ಪತ್ತೆ ಹಚ್ಚಲಾಗಿದೆ. ಸುಮಾರು 6 ಕೋಟಿ ಮೌಲ್ಯದ ನಕಲಿ ಔಷಧಿಯನ್ನ ವಶಕ್ಕೆ ಪಡೆಯಲಾಗಿದೆ. ಪ್ಯಾಕಿಂಗ್ ನೋಡಿದ್ರೆ ತಿಳಿಯೋದೇ ಇಲ್ಲ, ಒಳಗಿರೋದೆಲ್ಲ ನಕಲಿ. ಬರೋಬ್ಬರಿ 6 ಕೋಟಿ ಮೌಲ್ಯದ ನಕಲಿ ಔಷಧ ಸೀಸ್ ಆಗಿರೋದು. ಹೋಟೆಲ್ಗಳ ಮೇಲೆ ದಾಳಿಯನ್ನು ನಡೆಸಿದಾಗ ಅಲ್ಲಿ ಕಳಪೆ ಆಹಾರ ಪದಾರ್ಥ ಪತ್ತೆಯಾದದನ್ನು ನೋಡಿದ್ವಿ. ಆದರೆ ಅದಕ್ಕಿಂತಲೂ ಡೇಂಜರಸ್ ಅಂತಂದ್ರೆ ಈ ರೀತಿ ಆರೋಗ್ಯ ಸುಧಾರಿಸಬೇಕಾದಂತಹ ಔಷಧಿಗಳನ್ನೇ ನಕಲಿಯಾಗಿ ಮಾರಾಟ ಮಾಡಿಬಿಟ್ರೆ ಇನ್ನು ರೋಗಿಗಳ ಕಥೆ ಏನು? ನಕಲಿ ಔಷಧಿಯನ್ನ ಮರು ಪ್ಯಾಕಿಂಗ್ ಮಾಡಿ ಮಾರ್ತಾ ಇದ್ದಂತಹ ಬೃಹತ್ ಜಾಲ ಅದು. ಬೆಂಗಳೂರು ದಕ್ಷಿಣ ತಾಲೂಕಿನಲ್ಲಿ ಅತಿ ದೊಡ್ಡ ರೇಟ್. ದೊಡ್ಡೇರಿ ಬಳಿಯ ಸಿಕೆ ತಾಂಡ್ಯದಲ್ಲಿ ಕಾರ್ಯಾಚರಣೆ ನಡೆಸಲಾಯಿತು. ಆಹಾರ ಸುರಕ್ಷತೆ ಮತ್ತು ಔಷಧಿ ಆಡಳಿತ ಇಲಾಖೆ ನಡೆಸಿದಂತಹ ದಾಳಿಯಲ್ಲಿ ತಾವರೆಕೆರೆ ಪೊಲೀಸರ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸುತ್ತಾರೆ. ಪೊಲೀಸರ ಜೊತೆ 30ಕ್ಕೂ ಹೆಚ್ಚು ಅಧಿಕಾರಿಗಳು ಜಂಟಿ ದಾಳಿ ಮಾಡ್ತಾರೆ. ಆಗ ಪತ್ತೆಯಾದದ್ದು 6 ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ವಸ್ತುಗಳು, ಎಲ್ಲ ಔಷಧಿಗಳು. 600 ರೂಪಾಯಿ ಔಷಧಿಗೆ ಮರು ಪ್ಯಾಕಿಂಗ್ ಬಳಿಕ 6,000 ರೂಪಾಯಿ ಲೇಬಲ್. ಬರೀ ರೇಟ್ ಅಷ್ಟೇ ಜಾಸ್ತಿನ ಅಂತ ನೋಡ್ತಾ ಹೋದ್ರೆ ಅಲ್ಲ, ನಕಲಿ ಔಷಧಿ ಅದು. ಲೇಬಲ್ ಅಂಟಿಸಿ ಮಾರಾಟ ಮಾಡ್ತಾ ಇದ್ರು ಜಾಲ. ಆರೋಗ್ಯ ಇಲಾಖೆಯನ್ನೇ ಬೆಚ್ಚಿ ಬೀಳಿಸಿದೆ ಈ ನಕಲಿ ಔಷಧಿ ಜಾಲ. ಪರವಾನಗಿ ಇಲ್ಲದೆ ನಡೀತಾ ಇದ್ದಂತಹ ನಕಲಿ ಔಷಧಿಗಳ ಮರು ಪ್ಯಾಕಿಂಗ್ ಅದು. ನಕಲಿ ಔಷಧಿಗಳು, ಲೇಬಲ್ಗಳು, ಅವಧಿ ಮುಗಿದ ಔಷಧಿಗಳು, ಖಾಲಿ ಬಾಟಲ್ ಎಲ್ಲ ಈಗ ಅಧಿಕಾರಿಗಳ ವಶಕ್ಕೆ ಸಿಕ್ಕಿದೆ. ಬೇರೆ ರಾಜ್ಯಗಳಿಂದ ಕಡಿಮೆ ಮೌಲ್ಯದ ಔಷಧಿಗಳನ್ನು ಆಮದು ಮಾಡ್ಕೊಳ್ತಾರೆ. ತೆಲಂಗಾಣ, ಹಿಮಾಚಲ ಪ್ರದೇಶದಿಂದ ಔಷಧಿಗಳನ್ನು ಆಮದು ಮಾಡ್ಕೊಳ್ಳೋದು. ಅದಕ್ಕೆ ಬಹುರಾಷ್ಟ್ರೀಯ ಕಂಪನಿಗಳ ಲೇಬಲ್ ಬಳಸೋದು, ಮರು ಪ್ಯಾಕಿಂಗ್ ಮಾಡೋದು. ಕಳೆದ 1 ವರ್ಷದಿಂದ ನಕಲಿ ದಂಧೆಯಲ್ಲಿ ತೊಡಗಿದ್ದಂತಹ ಜಾಲ ಇದೆ. ಕಡಿಮೆ ಮೌಲ್ಯದ ಔಷಧಿಗಳನ್ನು ಬೇರೆ ರಾಜ್ಯಗಳಿಂದ ಆಮದು ಮಾಡಿಕೊಂಡು ಬಹುತೇಕ ತೆಲಂಗಾಣ ಮತ್ತು ಹಿಮಾಚಲ ಪ್ರದೇಶದಿಂದ ಔಷಧಿಗಳನ್ನು ಆಮದು ಮಾಡ್ಕೊಳ್ತಾ ಇದ್ರು. ಅದಕ್ಕೆ ಇಂಟರ್ನ್ಯಾಷನಲ್ ಕಂಪನಿಗಳದ್ದೇನಿರುತ್ತೆ ಲೇಬಲ್, ಮಲ್ಟಿನ್ಯಾಷನಲ್ ಕಂಪನಿಗಳ ಲೇಬಲ್ಗಳನ್ನು ಬಳಕೆ ಮಾಡಿ ಕಳೆದ 1 ವರ್ಷದಿಂದ ನಕಲಿ ದಂಧೆಯಲ್ಲಿ ತೊಡಗಿದಂತಹ ಜಾಲ. ಪ್ರಶಾಂತ್ ಅನ್ನೋರಿಂದ ಫಾರ್ಮ್ ಹೌಸ್ ಅನ್ನ ಲೀಸ್ ಪಡೆದಿದ್ದಂತಹ ಈ ಗ್ಯಾಂಗ್ ಆ ಫಾರ್ಮ್ ಹೌಸ್ ನಲ್ಲಿ ನಡೆಸ್ತಾ ಇದ್ದದ್ದು ಈ ನಕಲಿ ಔಷಧಿ ದಂಧೆ. ಗೊತ್ತೇ ಆಗದ ರೀತಿಯಲ್ಲಿ ಮರು ಪ್ಯಾಕಿಂಗ್ ಮಾಡಿ ಔಷಧಿ ಅಂಗಡಿಗಳಿಗೆ ವಿತರಣೆ ಮಾಡಲಾಗ್ತಾ ಇತ್ತು. ಅದು ಆರೋಗ್ಯ ಸುಧಾರಿಸುತ್ತೆ ಅಂತ ತೆಗೆದುಕೊಂಡಂಥವರಿಗೆ ಬಹಳ ದೊಡ್ಡ ಮೋಸ, ವಂಚನೆಯಾಗಿರೋದು. ಜೊತೆಗೆ ಆರೋಗ್ಯ ಇನ್ನಷ್ಟು ಹದಗೆಡೋದಕ್ಕೆ ಕಾರಣ ಆದರೆ ಯಾರು ಹೊಣೆ? 6 ಕೋಟಿ ಮೌಲ್ಯದ ನಕಲಿ ಔಷಧ ಸಿಕ್ಕಿರೋದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SP ಮಾತನಾಡಿದ್ದಾರೆ. ಬನ್ನಿ ಏನು ಹೇಳಿದ್ದಾರೆ ಕೇಳಿ. ಏನು ತಾವರೆಕೆರೆ ಪೊಲೀಸ್ ಸ್ಟೇಷನ್ ಮಿಡ್ಸಲ್ಲಿ ಏನು ಒಂದು ರೈಡ್ ಮಾಡಿದ್ದೀವಿ. ಆ ರೈಡಲ್ಲಿ ಸುಮಾರು 6 ಕೋಟಿಗಳಷ್ಟು ಏನು ಸ್ಪೂರಿಯಸ್ ಮೆಡಿಸಿನ್ಸ್ಗಳು ಸಿಕ್ಕಿದೆ. ಏನು ಸಿಕ್ಕಿರೋಂಥ ಮೆಡಿಸಿನ್ಸ್ಗಳನ್ನ ನಾವು ಮತ್ತು ಏನು FDA ಅವರಿದ್ದಾರೆ, ಡ್ರಗ್ ಕಂಟ್ರೋಲರ್ ಇದ್ದಾರೆ, ಅವರ ಜಾಯಿಂಟ್ ರೈಡಲ್ಲಿ ನಾವು ಅದನ್ನು ಹಿಡಿದಿದ್ದೀವಿ. ಏನು ನಮ್ಮ ಬೀಟ್ ಕಾನ್ಸ್ಟೇಬಲ್ ಅವ್ರಿಗೆ ಮಾಹಿತಿ ಇತ್ತು, ಆ ಮಾಹಿತಿ ಮೇರೆಗೆ ನಾವು ಫಸ್ಟ್ ದಾಳಿ ಮಾಡಿದ್ವಿ. ನಂತರದಲ್ಲಿ ಇದು ಆಲ್ಮೋಸ್ಟ್ ಎಲ್ಲ ಮೆಡಿಸಿನ್ಸ್ ಇದ್ದಿದ್ದರಿಂದ ನಾವು ಡ್ರಗ್ ಕಂಟ್ರೋಲರ್ಗೆ ಮಾಹಿತಿ ಕೊಟ್ವಿ. ಅವರು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದ ನಂತರದಲ್ಲಿ ಇದು ಒಂದು ಸ್ಪೂರಿಯಸ್ ಮೆಡಿಸಿನ್ಸ್ ಅಂತ ಅವ್ರ ಮೇಲ್ನೋಟ ಕೇಳಿದ್ದಾರೆ. ಅವನ್ನೆಲ್ಲ ಸೀಸ್ ಮಾಡ್ಕೊಂಡಿದ್ದೀವಿ. ಫರ್ದರ್ ತನಿಖೆಯನ್ನು ನಾವು ಮುಂದುವರಿಸಿದ್ದೀವಿ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಬ್ಬ ಆರೋಪಿಯನ್ನು ನಾವು ಹಿಡಿದಿದ್ದೀವಿ. ಇನ್ನು ಫರ್ದರ್ ಆರೋಪಿಗಳನ್ನ ಬಗ್ಗೆ ನಾವು ಮಾಹಿತಿ ಕಲೆ ಹಾಕ್ತಿದ್ದೀವಿ ಹಾಗೂ ಅವರನ್ನು ನಾವು ಆದಷ್ಟು ಬೇಗ ದಸ್ತಗಿರಿ ಮಾಡ್ತೀವಿ. ಏನು ತಾವರೆಕೆರೆ ಪೊಲೀಸ್ ಸ್ಟೇಷನ್ ಮಿಡ್ಸಲ್ಲಿ ಏನು ಒಂದು ರೈಡ್ ಮಾಡಿದ್ದೀವಿ. ಆ ರೈಡಲ್ಲಿ ಸುಮಾರು 6 ಕೋಟಿಗಳಷ್ಟು ಏನು ಸ್ಪೂರಿಯಸ್ ಮೆಡಿಸಿನ್ಸ್ಗಳು ಸಿಕ್ಕಿದೆ. ಏನು ಸಿಕ್ಕಿರೋಂಥ ಮೆಡಿಸಿನ್ಸ್ಗಳನ್ನ ನಾವು ಮತ್ತು ಏನು FDA ಅವರಿದ್ದಾರೆ, ಡ್ರಗ್ ಕಂಟ್ರೋಲರ್ ಇದ್ದಾರೆ, ಅವರ ಜಾಯಿಂಟ್ ರೈಡಲ್ಲಿ ನಾವು ಅದನ್ನು ಹಿಡಿದಿದ್ದೀವಿ. ನಮ್ಮ ಪ್ರತಿನಿಧಿ ಪ್ರಶಾಂತ್ ಈ ಬಗ್ಗೆ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ ನೋಡಿ. ಇಡೀ ರಾಜ್ಯ ಹಾಗೂ ದೇಶವನ್ನು ಬೆಚ್ಚಿ ಬೀಳಿಸುವಂಥ
ರೋಗಿಗಳ ಜೀವದ ಜೊತೆ ಚೆಲ್ಲಾಟವಾಡುತ್ತಿದ್ದಂಥ ಪ್ರತಿಷ್ಠಿತ ಕಂಪನಿಗಳ ಹೆಸರಲ್ಲಿ ನಕಲಿ ಔಷಧಿಗಳನ್ನು ತಯಾರಿಸಿ ಮಾರಾಟ ಮಾಡುತ್ತಿದ್ದಂಥ ಜಾಲವನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆ ತಾವರೆಕೆರೆ ಪೊಲೀಸರು ಭೇದಿಸಿದ್ದಾರೆ. ಆ ಒಂದು ನಕಲಿ ಔಷಧಿಗಳನ್ನು ತಯಾರಿಸಿದಂಥ ಸ್ಥಳದ ಬಳಿ ಇದ್ದೀನಿ. ನೀವು ಕೂಡ ದೃಶ್ಯದಲ್ಲಿ ನೋಡ್ಬೋದು. ಈ ಒಂದು ಸ್ಥಳ ಬೆಂಗಳೂರು ಹೊರವಲಯದಲ್ಲಿರುವಂಥ ಬೆಂಗಳೂರು ದಕ್ಷಿಣ ತಾಲೂಕಿನ ದೊಡ್ಡೇರಿ ಗ್ರಾಮದ ಬಳಿ ಇರುವಂಥ ಒಂದು ಫಾರ್ಮ್ ಹೌಸ್. ಈ ಒಂದು ಫಾರ್ಮ್ ಹೌಸ್ ಹೊರಭಾಗದಿಂದ ನೋಡಿದ್ರೆ ಸುಂದರವಾದಂಥ ಫಾರ್ಮ್ ಹೌಸ್ ಅಂತ ಕಂಡುಬರುತ್ತೆ. ಆದರೆ ಇದರ ಒಳಭಾಗಕ್ಕೆ ಹೊಕ್ಕಂಥ ಸಂದರ್ಭದಲ್ಲಿ ದೊಡ್ಡದಾದಂಥ ಬೃಹತ್ತಾದಂಥ ನಕಲಿ ಔಷಧಿಗಳನ್ನು ತಯಾರಿಸಿದಂಥ ಕಾರ್ಖಾನೆಯೇ ಇಲ್ಲಿ ನಿರ್ಮಾಣ ಆಗಿತ್ತು. ಬಹಳ ಪ್ರಮುಖವಾಗಿ ದೊಡ್ಡೇರಿ ಗ್ರಾಮದ ಸ್ಥಳೀಯರ ಬಳಿ ಬೆಂಗಳೂರು ಮೂಲದ ಚೇತನ್ ಎಂಬಂಥ ವ್ಯಕ್ತಿ ಇಲ್ಲಿ ಈ ಒಂದು ಫಾರ್ಮ್ ಹೌಸನ್ನು ಲೀಸಿಗೆ ಪಡ್ಕೊಂಡು ಕಳೆದ 1 ವರ್ಷಗಳಿಂದಲೂ ಕೂಡ ಇಂದು ಫಾರ್ಮ್ ಹೌಸ್ನ ಒಳಭಾಗದಲ್ಲಿರುವಂಥ ಈ ಒಂದು ಮನೆಯೊಳಗೆ ನಕಲಿ ಔಷಧಿಗಳನ್ನು ತಯಾರಿಸಿ ಮಾರಾಟ ಮಾಡ್ತಿದ್ದಂಥದ್ದು ಕೂಡ ಈಗ ಬೆಳಕಿಗೆ ಬಂದಿದೆ. ಬಹಳ ಪ್ರಮುಖವಾಗಿ ತಾವರೆಕೆರೆ ಪೊಲೀಸರಿಗೆ ಈ ಒಂದು ಮಾಹಿತಿ ಬರುತ್ತೆ, ಇಲ್ಲಿ ನಕಲಿ ಔಷಧಿಗಳನ್ನು ತಯಾರಿಸಿ ಮಾರಾಟ ಮಾಡ್ತಿದ್ದಾರೆ ಅಂತ. ಈ ನಿಟ್ಟಿನಲ್ಲಿ ನಿನ್ನೆ ದಾಳಿಯನ್ನು ನಡೆಸಿದಂಥ ಸಂದರ್ಭದಲ್ಲಿ 6 ಕೋಟಿ ರು ಮೌಲ್ಯದ ನಕಲಿ ಔಷಧಿಗಳು ಕೂಡ ಪತ್ತೆ ಆಗಿರುವಂಥದ್ದು. ಅದು ಕೂಡ ಹೊರದೇಶದ ಪ್ರತಿಷ್ಠಿತ ಕಂಪನಿಯ ಹೆಸರಿನಲ್ಲಿ ಇಲ್ಲಿ ನಕಲಿ ಔಷಧಿಗಳನ್ನು ತಯಾರಿಸಿ ಅಲ್ಲಿ ಲೇಬಲ್ಗಳನ್ನು ಅಂಟಿಸಿ ಬೆಂಗಳೂರು ಸೇರಿದಂತೆ ದೇಶದ ವಿವಿಧೆಡೆ ಕೂಡ ಮಾರಾಟ ಮಾಡ್ತಿದ್ರು ಅನ್ನೋಂಥದ್ದು ಕೂಡ ತಿಳಿದು ಬಂದಿದೆ. ಈ ನಿಟ್ಟಿನಲ್ಲಿ ಈಗ ಪೊಲೀಸರು ದಾಳಿ ಮಾಡಿದ ನಂತರದಲ್ಲಿ ಸುಮಾರು 6 ಕೋಟಿ ರು ಮೌಲ್ಯದ ನಕಲಿ ಔಷಧಿಗಳು ಕೂಡ ಪತ್ತೆ ಆಗುತ್ತೆ. ಹೀಗಾಗಿ ಡ್ರಗ್ ಕಂಟ್ರೋಲರ್ ಅಧಿಕಾರಿಗಳಿಗೂ ಕೂಡ ಮಾಹಿತಿಯನ್ನು ಕೊಡ್ತಾರೆ. ಜಂಟಿಯಾಗಿ ತಪಾಸಣೆ ನಡೆಸಿದಂಥ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳೇ ಕೂಡ ಬೆಚ್ಚಿ ಬೀಳುವಂಥ ಅಂಶ ಕೂಡ ಬೆಳಕಿಗೆ ಬಂದಿರುವಂಥದ್ದು. ಪ್ರಮುಖವಾಗಿ ಕ್ಯಾನ್ಸರ್ ಪೀಡಿತ ರೋಗಿಗಳಿಗೆ ಕೊಡುವಂಥ ಔಷಧಿಗಳನ್ನು ನಕಲಿಯಾಗಿ ತಯಾರಿಸಿ ಇಲ್ಲಿ ಲೇಬಲನ್ನು ಕೂಡ ಅಂಟಿಸಿ ವ್ಯವಸ್ಥಿತವಾಗಿ ಮಾರಾಟ ಮಾಡ್ತಾ ಇದ್ರು ಅನ್ನೋಂಥದ್ದು ಕೂಡ ತಿಳಿದು ಬಂದಿದೆ. ಈಗಾಗಲೇ ಈ ಒಂದು ಒಳಭಾಗದಲ್ಲಿ ಫಾರ್ಮ್ ಹೌಸ್ನ ಒಳಭಾಗದಲ್ಲಿ 1 ಕೊಠಡಿಯ ಒಳಗೆ ಇಲ್ಲಿ ತಯಾರಿಸಿದ ನಂತರದಲ್ಲಿ ನಕಲಿಯಾಗಿ ಬಿಲ್ಗಳನ್ನು ಕೂಡ ಅಂಟಿಸಿ ಈ ಒಂದು ಬಾಕ್ಸ್ಗಳ ಮೂಲಕ ಬೇರೆ ಎಲ್ಲ ಕಡೆಗಳು ದೇಶಾದ್ಯಂತಲೂ ಕೂಡ ಮಾರಾಟ ಮಾಡ್ತಾ ಇದ್ರು. ಅಂದರೆ ಬೇರೆ ಮೂಲಗಳಿಂದ ಕೆಲವೊಂದಿಷ್ಟು ಔಷಧಿಗಳನ್ನ ತರಿಸ್ಕೊಂಡು ಇಲ್ಲಿ ಕೆಲವೊಂದಿಷ್ಟು ಬಾಟಲ್ಗಳಿದೆ, ಆ ಬಾಟಲ್ಗಳನ್ನು ಕೂಡ ತೋರಿಸ್ತೀನಿ. ಈ ನೋಡ್ಬೋದು, ಈ ಒಂದು ಬಾಟಲ್ನ ಒಳಭಾಗದಲ್ಲಿ ಪೌಡರ್ಗಳನ್ನು ತುಂಬಿ ಇಲ್ಲಿ ಆನಂತರ ಅದನ್ನು ಸೀಲ್ ಮಾಡಿ ಕಾಟನ್ ಬಾಕ್ಸ್ಗಳಲ್ಲಿ ತುಂಬಿ ಬೇರೆ ಬೇರೆ ಕಡೆಗೂ ಕೂಡ ಮಾರಾಟ ಮಾಡ್ತಿದ್ರು. ಸುಮಾರು 500 ರಿಂದ 600 ಮೌಲ್ಯದ ಈ ಒಂದು ಬಾಟಲ್ಗಳಿಗೆ 6 ರಿಂದ 7 ಸಾವಿರ ರೂಪಾಯಿಗಳವರೆಗೂ ಕೂಡ ನಕಲಿ ಲೇಬಲ್ಗಳನ್ನು ಅಂಟಿಸಿ ಅದರಲ್ಲೂ ಕೂಡ ಪ್ರಮುಖವಾಗಿ ಪ್ರತಿಷ್ಠಿತ MNC ಕಂಪನಿಯ ಲೇಬಲ್ಗಳನ್ನು ಅಂಟಿಸಿ ಮಾರಾಟ ಮಾಡ್ತಿರುವಂಥದ್ದು ಕೂಡ ತಿಳಿದು ಬಂದಿದೆ. ಕಳೆದ 1 ವರ್ಷಗಳಿಂದಲೂ ಕೂಡ ಇಲ್ಲಿ ಕಾರ್ಯವನ್ನು ಮಾಡ್ತಿರುವಂಥದ್ದು. ಹೊರಭಾಗದಲ್ಲಿ ಇದು ಫಾರ್ಮ್ ಹೌಸ್ ಆದರೆ ಒಳಭಾಗದಲ್ಲಿ ನಕಲಿ ಔಷಧಿಗಳನ್ನು ತಯಾರಿಸುವಂತಹ ದೊಡ್ಡ ಕಾರ್ಖಾನೆ ಅನ್ನುವಂಥದ್ದು ಕೂಡ ಬೆಳಕಿಗೆ ಬಂದಿದೆ. ಯಾರೊಬ್ಬರಿಗೂ ಕೂಡ ಸಂಪರ್ಕ ಸಿಗ್ತಿರ್ಲಿಲ್ಲ. ಕೆಲವೊಂದಿಷ್ಟು ಇಲ್ಲಿ ಕಾರ್ಮಿಕರನ್ನ ಇಟ್ಕೊಂಡು ನಕಲಿ ಔಷಧಿಗಳನ್ನು ಕೂಡ ತಯಾರಿಸ್ತಿದ್ರು. ಒಳಭಾಗದಲ್ಲಿ ಅವರಿಗೆ ತಂಗೋದಕ್ಕೂ ಕೂಡ ವ್ಯವಸ್ಥೆ ಮಾಡ್ತಾ ಇದ್ರು. ಈ ಒಂದು ಖಚಿತ ಮಾಹಿತಿಯನ್ನ ಪಡ್ಕೊಂಡು ತಾವರೆಕೆರೆ ಪೊಲೀಸರು ದಾಳಿಯನ್ನ ನಡೆಸಿ ಆ ನಂತರದಲ್ಲಿ ಡ್ರಗ್ ಕಂಟ್ರೋಲರ್ ಅಧಿಕಾರಿಗಳಿಗೂ ಕೂಡ ತಿಳಿಸಿರುವಂಥದ್ದು. ಈಗ ಒಳಭಾಗದಲ್ಲಿ ಇದ್ದಂಥ ಅಂದರೆ ನಕಲಿ ಔಷಧಿಗಳನ್ನು ತಯಾರಿಸ್ತಿದ್ದಂಥ ಮಷೀನ್ ಆಗಿರ್ಬೋದು, ಕಚ್ಚಾ ವಸ್ತುಗಳಾಗಿರ್ಬೋದು, ಬಾಟಲ್ಗಳಾಗಿರ್ಬೋದು, ಎಲ್ಲವನ್ನೂ ಸೇರಿದಂತೆ ಸುಮಾರು 6 ಕೋಟಿ ರು ಮೌಲ್ಯದ ವಸ್ತುಗಳನ್ನ ಈಗ ವಶಕ್ಕೆ ಪಡ್ಕೊಂಡಿರುವಂಥದ್ದು. ಜೊತೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಓರ್ವ ಆರೋಪಿಯನ್ನು ಕೂಡ ಬಂಧಿಸಿರುವಂಥದ್ದು. ಪ್ರಕರಣದ ಕಿಂಗ್ ಪಿನ್ ಚೇತನ್ ಈಗ ತಲೆಮರೆಸ್ಕೊಂಡಿದ್ದಾನೆ ಕೂಡ ಹೇಳಲಾಗ್ತದೆ. ಜೊತೆಗೆ ಈ ಒಂದು ಜಾಲ ದೇಶಾದ್ಯಂತಲೂ ಕೂಡ ದೊಡ್ಡ ಮಟ್ಟಿಗೆ ಹರಡಿದೆ. ಆ ಬೇಯಿಸುವ ನಿಟ್ಟಿನಲ್ಲೂ ಕೂಡ ಈಗ ಪೊಲೀಸರು ಕೂಡ ಮುಂದಾಗ್ತಿರುವಂಥದ್ದು. ಒಟ್ಟಾರೆ ರೋಗಿಗಳ ಜೀವದ ಜೊತೆ ಚೆಲ್ಲಾಟವನ್ನಾಡಿ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸುವಂತ ನಕಲಿ ಔಷಧಿಗಳನ್ನ ತಯಾರಿಸಿದಂತ ಜಾಲವನ್ನ ತಾವರೆಕೆರೆ ಪೊಲೀಸರು ಭೇದಿಸಿ ತನಿಖೆಯನ್ನ ಮುಂದುವರಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಸಂದೀಪ್ ಜೊತೆ ಪ್ರಶಾಂತ್, TV9 ರಾಮನಗರ. ಈ ರೀತಿ ಆಹಾರ ಸುರಕ್ಷತೆ ಮತ್ತು ಔಷಧ ನಿಯಂತ್ರಣ ಇಲಾಖೆ ಏನಿದೆ ಅಲ್ಲಿಂದ ದಾಳಿ ನಡೆಸುತ್ತೆ. ತಾವರೆಕೆರೆ ಪೊಲೀಸರ ನೇತೃತ್ವದಲ್ಲಿ ಕಾರ್ಯಾಚರಣೆಯಾಗುತ್ತೆ. ನೋಡಿ, ಕ್ಯಾನ್ಸರ್ಗೆ ಪ್ರಮುಖವಾಗಿ ಕೊಡುತ್ತಂಥ ಔಷಧಿ ಅಂದರೆ ಅಂಥದ್ದೊಂದು ಲೇಬಲ್ನ ಹಚ್ಚಿ ಇವರು ಮಾರಾಟವನ್ನು ಮಾಡ್ತಾ ಇದ್ದದ್ದು. ಆದರೆ ಇದ್ದದ್ದೆಲ್ಲವೂ ಕೂಡ ನಕಲಿ ಔಷಧ. ಕಡಿಮೆ ಬೆಲೆಯಲ್ಲಿ ಎಲ್ಲೆಲ್ಲಿ ಔಷಧಗಳು ಸಿಗುತ್ತವೋ ಅದನ್ನು ತರಿಸ್ಕೊಳ್ಳೋದು, ಅದಕ್ಕೆ ಮಲ್ಟಿನ್ಯಾಷನಲ್ ಕಂಪನಿಗಳ ಲೇಬಲ್ಗಳನ್ನು ಹಚ್ಚೋದು, ಈ ರೀತಿ ನಕಲಿ ಔಷಧಿ ಮಾರಾಟ ಮಾಡ್ತಾ ಇದ್ದಂತಹ ಅದನ್ನು ಸಂಗ್ರಹಿಸಿಟ್ಟಿದ್ದಂತಹ ಜಾಲ ಇದು. 6 ಕೋಟಿ ಮೌಲ್ಯದ ನಕಲಿ ಔಷಧ ಈಗ ಸೀಸ್ ಆಗಿದೆ. ಬರೀ ಇಲ್ಲಷ್ಟೇನಾ, ಇನ್ನೆಲ್ಲೆಲ್ಲಿ ಜಾಲ ವ್ಯಾಪಿಸಿದೆ ಈ ಬಗ್ಗೆ ಕೂಡ ತನಿಖೆಯಾಗಬೇಕಾಗತ್ತೆ. ಜನರ ಆರೋಗ್ಯವನ್ನು ಸುಧಾರಿಸಬೇಕಾದಂತಹ
ಔಷಧಿಯನ್ನು ಕೊಡುವಲ್ಲೂ ಕೂಡ ಈ ರೀತಿಯಾದಂಥ ವಂಚನೆಯಾಗತ್ತೆ ಅಂತಂದರೆ ಅದು ನಿಜಕ್ಕೂ ಮಾರಕ. ದೊಡ್ಡೇರಿ ಬಳಿಯ ಸಿಕೆ ತಾಂಡ್ಯದಲ್ಲಿ ಕಾರ್ಯಾಚರಣೆ ನಡೆಸಿದಂಥ ಸಂದರ್ಭದಲ್ಲಿ ಈ ದೊಡ್ಡ ಮಟ್ಟದ 6 ಕೋಟಿ ಮೌಲ್ಯದ ನಕಲಿ ಔಷಧ ಸೀಸ್ ಆಗಿದೆ. ಒಂದು ಫಾರ್ಮ್ ಹೌಸ್ ಇರುತ್ತೆ, ಆ ಫಾರ್ಮ್ ಹೌಸನ್ನು ಲೀಸ್ಗೆ ಪಡ್ಕೊಂಡಿರ್ತಾರೆ. ಆ ಲೀಸ್ ಪಡ್ಕೊಂಡು ಅಲ್ಲಿ ಮಾಡ್ತಾ ಇದ್ದದ್ದು ಮಾತ್ರ ಈ ನಕಲಿ ಔಷಧ ದಂಧೆ. ಎಲ್ಲವನ್ನ ಕೂಡ ಈಗ ಸೀಸ್ ಮಾಡಿದ್ದಾರೆ. 6 ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ವಸ್ತುಗಳು ವಶಕ್ಕೆ ಸಿಕ್ಕಿದೆ.